ಪತ್ನಿಯ ಕಿರುಕುಳಕ್ಕೆ ನ್ಯಾಯಾಧೀಶ ಅಮನ್ ಕುಮಾರ್ ಶರ್ಮಾ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ನ್ಯಾಯ ಕೊಡಬೇಕಾದಂತಹ ನ್ಯಾಯಾಧೀಶರೇ ಸುಸೈಡ್ ಮಾಡಿಕೊಂಡಿರುವಂತಹ ಪ್ರಕರಣ ಇದು. ತನಗೆ ನ್ಯಾಯ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ದೆಹಲಿಯ ಸಫ್ದರ್ಗಂಜ್ನಲ್ಲಿ ನ್ಯಾಯಾಧೀಶರಾಗಿರುವಂತಹ ಅಮನ್ ಶರ್ಮಾ ಆತ್ಮಹತ್ಯೆಗೆ ಶರಣಾಗಿರೋದು. 30 ವರ್ಷ ವಯಸ್ಸಾಗಿತ್ತು. ಅವರ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅವರ ಮನೆಯ ಬಾತ್ರೂಮ್ನಲ್ಲಿ. ದಕ್ಷಿಣ ದೆಹಲಿಯ ಗ್ರೀನ್ ಪಾರ್ಕ್ನಲ್ಲಿ ಅಮನ್ ಶರ್ಮಾ ಅವರು ಸುಸೈಡ್ ಮಾಡಿಕೊಂಡಿರೋದು. ಅವರ ಮನೆಯ ಸ್ನಾನಗೃಹದಲ್ಲಿ ಅವರ ಪತ್ನಿಯ ಸ್ಕಾರ್ಫ್ ಅನ್ನ ಬಳಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಮನ್ ಕುಮಾರ್ ಶರ್ಮಾ. ಸಫ್ದರ್ಗಂಜ್ ಪೊಲೀಸರು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಆತ್ಮಹತ್ಯೆಗೆ ಶರಣಾದಂತಹ ಅಮನ್ ಕುಮಾರ್ ಶರ್ಮಾ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಅವರ ಪತ್ನಿ ಸ್ವಾತಿ, ಆಕೆ ಕೂಡ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಂತೆ. ಆ ಸ್ವಾತಿಯವರ ಸಹೋದರಿ ನಿಧಿ ಮಲಿಕ್ ಅನ್ನೋರು IAS ಆಫೀಸರ್ ಜಮ್ಮು ಕಾಶ್ಮೀರದಲ್ಲಿ. ಆಕೆ ಇವರಿಬ್ಬರ ವೈವಾಹಿಕ ಜೀವನದಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ರು, ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ಅಮನ್ ಕುಮಾರ್ ಶರ್ಮಾ ಅವರು ತಮ್ಮ ತಂದೆಯ ಜೊತೆ ಹೇಳಿರುವಂತಹ ಮಾತು. ಸಾಯೋದಕ್ಕಿಂತ ಮುಂಚೆ ಕರೆಯನ್ನ ಮಾಡಿ ತಂದೆ ದೌಡಾಯಿಸ್ಕೊಂಡು ಬರ್ತಾರಂತೆ. ಮಗ ನಾನಿನ್ ಬದುಕೋದಿಲ್ಲ ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾ ಇದ್ದ ಹಾಗೆ ತಂದೆ ಬಂದು ವಿಚಾರಣೆ ಮಾಡಿದಾಗ ಸೊಸೆ ಬೆದರಿಕೆಯನ್ನ ಹಾಕಿದ್ರು, ನೀವೇನಾದ್ರೂ ಬಂದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳಿ. ಅದಾದಂತಹ ನಂತರದಲ್ಲಿ ತಂದೆ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಸೊಸೆ ಹಾಗೆ ಮಗನ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತಂತೆ. ಮಗ ಅಳ್ತಾ ಇರೋ ಸದ್ದು ತಂದೆ ಕೇಳಿಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಗನ ವಾಯ್ಸ್ ಸೈಲೆಂಟ್ ಆಗಿತ್ತು. ಅದಾದ ನಂತರ ಸರಿ ಹೋಯ್ತು ಅಂತ ತಂದೆ ಅನ್ಕೊಂಡಿದ್ರಂತೆ. ಸ್ವಲ್ಪ ಸಮಯ ಬಿಟ್ಟು ಮನೆಗೆ ಹೋಗಿ ಸೊಸೆಯನ್ನ ಮಗನ ಬಗ್ಗೆ ವಿಚಾರಿಸಿದಾಗ ಆಕೆ ನನಗೇನು ಗೊತ್ತಿಲ್ಲ ಅಂದಿದ್ದಾಳೆ. ಮಗನ ನಂಬರ್ಗೆ ಕಾಲ್ ಮಾಡಿದಾಗ ಬಾತ್ರೂಮ್ ಒಳಗಿಂದ ಫೋನ್ ರಿಂಗ್ ಆಗಿದೆ. ಬಾತ್ರೂಮ್ನ ಬಾಗಿಲು ಒಡೆದು ನೋಡಿದಾಗ ಅಲ್ಲಿ ನ್ಯಾಯಾಧೀಶರಾಗಿರುವಂತಹ 30 ವರ್ಷದ ಅಮನ್ ಕುಮಾರ್ ಶರ್ಮಾ ಅವರ ಮೃತದೇಹ ಕಾಣಿಸಿದೆ. ಸದ್ಯ ಈ ಬಗ್ಗೆ ಅಮನ್ ಕುಮಾರ್ ಶರ್ಮಾ ಅವರ ತಂದೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.